ಸಾಧ್ಯನೇ ಇಲ್ಲ. ಒಂದು. ಎರಡನೇ ವಿಚಾರ, ತಾವಿವತ್ತು ಹೇಳಿದಂಗೆ ಪೆಟ್ರೋಲು ಡೀಸೆಲ್ ಬೆಲೆ, ಈ ಪೆಟ್ರೋಲು ಡೀಸೆಲ್ ಬೆಲೆ ಇದ್ದಕ್ಕಿದ್ದಂಗೆ 3-3.5 ರೂಪಾಯಿನ ಇವತ್ತೇನು ಇನ್ಕ್ರೀಸ್ ಮಾಡಿದ್ದಾರೆ. ಇವತ್ತು ನಾಚಿಕೆ ಇಲ್ದಂಗೆ ಇವತ್ತು ಕಾಂಗ್ರೆಸ್ ಸಚಿವರುಗಳು ಇವತ್ತು ಅವ್ರು ಮಾತಾಡ್ತಾ ಇರುವಂಥ ಒಂದು ವಿಷಯ ಏನಂತಂದರೆ, ಇವತ್ತು ಎಂ ಬಿ ಪಾಟೀಲ್ ಆಗಿರ್ಬೋದು, ಇನ್ನು ಭಾಳಷ್ಟು ಮಂದಿ ಆ ಶಾಸಕರು ಸಚಿವರು ಜನರಿಗೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರ ಸಲುವಾಗಿ ರೇಟು ಅನಿವಾರ್ಯವಾಗಿ ನಾವು ಇನ್ಕ್ರೀಸ್ ಮಾಡಬೇಕಾಯಿತು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಇವತ್ತು ಜನರ ರಕ್ತ ಕುಡಿದು ಮತ್ತು ಅದೇ ಜನರಿಗೆ ನಾವು ವಾಪಸ್ಸು ಅಂದರೆ 10 ರೂಪಾಯಿ ತಿಂದು 1 ರೂಪಾಯಿ ಕೊಡುವಂಥ ಒಂದು ಸ್ಥಿತಿಗೆ ಜನರನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜನರನ್ನು ಇವತ್ತು ಬೀದಿಗೆ ತಗೊಂಡು ಬರುವಂಥ ಒಂದು ಸ್ಥಿತಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಿರುವಂಥ ಒಂದು ವಿಷಯ. ಹಾಗಾಗಿ ಇವತ್ತು ಬರೋ ದಿವಸಗಳಲ್ಲಿ ಈ ಗ್ಯಾರಂಟಿಗಳನ್ನು ಅವರು ಖಂಡಿತವಾಗಲೂ ಕೂಡ ಮುಂದೆ ಒರೆಸೋದಕ್ಕೆ ಸಾಧ್ಯನೇ ಇಲ್ಲ. ಆ ಪಕ್ಷದ ಶಾಸಕರುಗಳೇ ಇವತ್ತು ಅವ್ರ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ. ಆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ. ಯಾವುದೇ ಒಂದು ಕುಣಿ ಮುಚ್ಚೋದಕ್ಕೆ ಕೂಡ ಇವತ್ತು ಹಣ ಬಿಡುಗಡೆ ಆಗದೇ ಇರುವಂಥ ಒಂದು ದುಸ್ಥಿತಿ ಇವತ್ತು ಈ ಸರ್ಕಾರಕ್ಕೆ ಒದಗಿ ಬಂದಿರುವಂಥ ಒಂದು ವಿಷಯ. ಜನರಿಗೆ ಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳನ್ನ ಕೊಡದೇ ಇರುವಂಥ ಒಂದು ಸ್ಥಿತಿ ಆಗಿರ್ಬೋದು, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಮತ್ತು SC ST ಮೈನಾರಿಟಿ ಎಲ್ಲರ ಹಣವನ್ನು ಕೂಡ ಈ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದಾರೆ. ಮತ್ತು ಅವರು ವೈಯಕ್ತಿಕ ಅವರ ಪಕ್ಷದ ಬೆಳವಣಿಗೆಗೋಸ್ಕರ ಕೂಡ ಇವತ್ತು ಸರ್ಕಾರದ ಹಣ ಇವತ್ತು ದುರುಪಯೋಗ ಮಾಡ್ಕೊಂಡಿದ್ದಾರೆ. ರಾಯಚೂರು, ಕೊಪ್ಪಳ, ಬಳ್ಳಾರಿ ಆಗಿರ್ಬೋದು, ಈ ವಿಷಯದಲ್ಲಿ ನೋಡಿ ಇವತ್ತು ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ವಿಷಯ ಬರುತ್ತೆ. ಅಂದರೆ ಒಂದು ಮುನ್ಸಿಪಾಲಿಟಿ ಎಲೆಕ್ಷನ್